ಹೆಂಡತಿಗೆ ಯಾರಾದ್ರೂ ಒಂದ್ ಮಾತು ಹೇಳಿದ್ರು ನಾನು ಸುಮ್ಮನೆ ಅದು ಇವತ್ತು ಇತ್ಯರ್ಥ ಆಗ್ಲೇಬೇಕು. ಏನ್ ಇತ್ಯರ್ಥ ಆಗ್ಬೇಕು ನಿಂಗೆ? ನಾನು ಡಿಸೈಡ್ ಮಾಡಿದ್ದೀನಿ ಮೀನಾ, ನಾವಿಬ್ರು ಅಪ್ಪನ ಬಿಟ್ಟು ಹೋಗೋಣ. ಮೊದಲ ಬಾರಿಗೆ ಅಪ್ಪನ ವಿರುದ್ಧ ಸಿಡಿದೆದ್ದ ಕೇಶವ. ಕಳೆದ 2 ವಾರಗಳಿಂದ OTP ಸಂಚಲನ ಸೃಷ್ಟಿಸಿದ್ದ ನಂದಗೋಕುಲ ಸೀರಿಯಲ್ ಈಗ ಕುಟುಂಬ ಒಡೆದು ಹೋಗುತ್ತಾ. ಇನ್ನು ಕೇಶವ ಮನೆ ಬಿಟ್ಟು ಹೋಗ್ತೀನಿ ಅಂತ ಇಲ್ಲಿ ಮೀನಾ ಹತ್ತಿರ ಹೇಳಿದ್ದಾನೆ. ಇನ್ನು ಏನಾಗುತ್ತೆ? ನಂದಗೋಕುಲ ಈಗ ಒಡೆದು ಹೋಗುತ್ತಾ? ನಂದಗೋಕುಲ ಧಾರಾವಾಹಿಯು ಕೇವಲ ಮನೋರಂಜನೆ ಮಾತ್ರವಲ್ಲದೆ ಒಂದು ಫ್ಯಾಮಿಲಿ ಡ್ರಾಮಾದಲ್ಲಿ ಇರುವಂತಹ ಸನ್ನಿವೇಶ ಮತ್ತು ಸಂಬಂಧಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನು ನೈಜವಾಗಿ ಚಿತ್ರಿಸುತ್ತಿದೆ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ತಮ್ಮದೇ ಆದ ಅಭಿಪ್ರಾಯಗಳು ಮತ್ತು ಭಿನ್ನಾಭಿಪ್ರಾಯಗಳು ಇದ್ದರೂ ಒಟ್ಟಾಗಿ ಬದುಕುವುದು ಎಷ್ಟು ಮುಖ್ಯ ಎಂಬುದನ್ನು ಕತೆ ತೋರಿಸುತ್ತಿದೆ. ಆದರೆ ಸದ್ಯ ಈಗ ಕೇಶವ ಮನೆ ಬಿಟ್ಟು ಹೋಗುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ನಂದಗೋಕುಲದಲ್ಲಿ ಪ್ರಿಯಾ ಹೇಳಿದ ಎಲ್ಲ ಮಾತುಗಳನ್ನು ಸರಿ ಎಂದು ಹೇಳುತ್ತಿರುವ ನಂದಕುಮಾರ್, ಇನ್ನು ನಂದಗೋಕುಲದಲ್ಲಿ ಮೀನಾ ಮಾಡುತ್ತಿರುವ ಪ್ರತಿ ಕೆಲಸವೂ ಕೂಡ ತಪ್ಪು ಎಂದು ಭಾವಿಸುತ್ತಿರುವ ಮಾವ, ಮನೆಯಲ್ಲಿ ಟ್ಯೂಷನ್ ಮಾಡಬಾರದು ಎಂದು ಮಾವ ನಂದಗೋಕುಲ ಹೇಳಿದ್ದರೂ ಕೂಡ ಅಮ್ಮು ಮತ್ತು ಮೀನಾ ಬೇರೆಯವರ ಮನೆಗೆ ಟ್ಯೂಷನ್ ಹೇಳಿಕೊಡಬಹುದಲ್ಲ ಅಂತ ಪ್ಲಾನ್ ಮಾಡಿ ಈಗ ಅಮ್ಮು ಮೀನಾ ಪ್ಲಾನ್ ಏನಿತ್ತು ಆ ಪ್ಲಾನ್ ಅನ್ನು ಪ್ರಿಯಾ ಮಾವನ ಹತ್ತಿರ ಹೇಳಿದಾಗ ಈಗ ದೊಡ್ಡ ಜಗಳವೇ ಆಗುತ್ತದೆ. ಇದರಿಂದ ಬೇಸರ ಆಗೋದು ಕೇಶವ. ಅಮ್ಮು ಬೇರೆಯವರ ಮನೆಗೆ ಟ್ಯೂಷನ್ ಮಾಡಲು ಹೋಗಲು ಸಲಹೆ ಕೊಟ್ಟಿದ್ದೆ ಮೀನಾ, ಇನ್ನು ಮೀನಾದೇ ಅಧಿಕ ಪ್ರಸಂಗತನ ಎಂದು ನಂದಕುಮಾರ್ ಬೇಜಾರು ಮಾಡಿಕೊಂಡಿದ್ದಾನೆ. ನನ್ನ ಮಾತಿಗೆ ಬೆಲೆ ಇಲ್ಲ ಎಂದು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ನಂದಕುಮಾರ್. ಮೀನಾಳಿಗೆ ಬೈದ ಸಲುವಾಗಿ ಕೇಶವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಇನ್ನು ತಂದೆಗೆ ಎದುರೇ ನಿಂತು ಇಲ್ಲಿ ವಾದ ಮಾಡಿದ್ದಾನೆ. ಇನ್ನು ಅವನ ಕೊನೆಯ ನಿರ್ಧಾರವೆಂದರೆ ಈಗ ಮೀನಾಳನ್ನು ಕರೆದು ಇಲ್ಲಿ ಹೇಳುತ್ತಾನೆ, ಇನ್ನು ನಿರ್ಧಾರ ಮಾಡಬೇಕಾಗಿದೆ ಅಷ್ಟೇ, ಮನೆ ಬಿಟ್ಟು ಹೋಗಬೇಕು ಎಂದು ಮೀನಾಳ ಬಳಿ ಇಲ್ಲಿ ಕೇಶವ ಹೇಳಿದ್ದಾನೆ. ಕೇಶವನ ಬಾಯಿಂದ ಈ ಮಾತನ್ನು ಕೇಳಿದ ತಕ್ಷಣವೇ ಮೀನಾಗೆ ಇಲ್ಲಿ ದಿಗಿಲು ಬಡದಂತಾಗಿದೆ. ಇನ್ನು ಕೇಶವನ ನಿರ್ಧಾರ ಸರಿಯಿದೆಯೇ ತಪ್ಪಿದೆಯೇ ಎಂದು ನೋಡಬೇಕಿದೆ. ನಾವು ಮಾಡುವ ಪ್ರತಿ ವಿಚಾರ ಅಪ್ಪನಿಗೆ ಇಷ್ಟವಾಗುತ್ತಿಲ್ಲ ಎಂದು ಕೇಶವ ಮೀನಾಳ ಬಳಿ ಹೇಳುತ್ತಾನೆ. ಅದಕ್ಕಾಗಿ ನಂದಗೋಕುಲ ಮನೆಯಂತಿರುವ ಈಗ ನಂದನ ಕುಟುಂಬದಿಂದ ಬೇರಾಗಲು ಕೇಶವ ನಿರ್ಧರಿಸಿದ್ದಾನೆ. ಕೇಶವನ ಮಾತಿನಿಂದ ಬಹಳ ಬೇಸರವಾಗಿರುವುದು ಮೀನಾಳಿಗೆ. ಮೀನಾ ಸಪ್ಪಗಿರುವುದನ್ನು ನೋಡಿ ಗಿರಿಜಾ ಕೇಳುತ್ತಾಳೆ, ಯಾಕೆ ಸಪ್ಪಗಿದ್ದೀಯಾ? ಯಾಕೆ ನನ್ನ ಹತ್ತಿರ ಏನೋ ಮುಚ್ಚಿಡುತ್ತಿದ್ದೀಯಾ? ಏನು ವಿಷಯ ಎಂದು ಕೇಳಿದಾಗ ಮೀನಾ ಹೇಳುವುದಿಲ್ಲ. ಅದಕ್ಕೆ ಗಿರಿಜಾ, ನನ್ನ ಮೇಲೆ ಆಣೆ, ನೀನು ಹೇಳಲೇಬೇಕೆಂದು ಗಿರಿಜಾ ಒತ್ತಾಯಿಸುತ್ತಾಳೆ. ಆಗ ಮೀನಾ ಹೇಳುವ ಮಾತು ಗಿರಿಜಾಗೆ ತಡೆದುಕೊಳ್ಳಲು ಆಗುವುದಿಲ್ಲ. ಕೇಶವ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ದಾನೆ ಎಂದು ಮೀನಾ ಗಿರಿಜಾಳಿಗೆ ಹೇಳುತ್ತಾಳೆ. ಸದ್ಯ ಕೇಶವನ ಮುಂದಿನ ನಿರ್ಧಾರ ಏನು? ಈಗ ಮನೆ ಬಿಟ್ಟು ಹೋಗಬೇಕೆಂದು ಅಂದುಕೊಂಡಿರುವ ಕೇಶವ ನಿಜವಾಗಲೂ ಮನೆ ಬಿಟ್ಟು ಹೋಗುತ್ತಾನಾ ಎಂದು ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ನಂದಕುಮಾರನ ಕುಟುಂಬದಿಂದ ಕೇಶವ ಹೊರಬರುತ್ತಾನಾ ಅಥವಾ ಹೊರಬಂದರೆ ಚೆನ್ನಾಗಿರುತ್ತಾ? ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.